ಅಥಣಿಯ ತೆರದಾಳ ವಿಜ್ಞಾನ PU ಕಾಲೇಜು ಮಾನ್ಯತೆ ರದ್ದುಪಡಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತೆರದಾಳ ವಿಜ್ಞಾನ PU ಕಾಲೇಜು ನಕಲಿ ದಾಖಲೆ ನೀಡಿ ಅನುಮತಿಯನ್ನು ಪಡೆದಿದ್ದಾರೆ ಎಂದು ತೆರದಾಳ ವಿಜ್ಞಾನ PU ಕಾಲೇಜು 2019-20 ಸಾಲಿನಲ್ಲಿ ಆರಂಭವಾಗಿತ್ತು. ಈ ವಿಜ್ಞಾನ PU ಕಾಲೇಜನ್ನು ರದ್ದು ಮಾಡಲಾಗಿದೆ ಅಂತ ತಿಳಿಸಲಾಗಿದೆ. ನಡೆಸಲು ನಕಲಿ ದಾಖಲೆ ನೀಡಿ ಅನುಮತಿ ಪಡೆದಿರುವುದರಿಂದ ಬಹಿರಂಗವಾಗಿದೆ. ನಕಲಿ ದಾಖಲೆ ಹಿನ್ನೆಲೆಯಲ್ಲಿ ಮಾನ್ಯತೆ ರದ್ದು ಮಾಡಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಾಲೇಜಿನಲ್ಲಿ ಸುಮಾರು 780 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಕಲಿ ದಾಖಲೆ ಕುರಿತು ಆನಂದ್ ಎಂಬುವವರು ಶಿಕ್ಷಣ ಇಲಾಖೆಗೆ ದೂರು ನೀಡಿದರು. ದೂರು ಆಧರಿಸಿ ಕಾಲೇಜಿನ ದಾಖಲೆ ಪರಿಶೀಲನೆ ಮಾಡಲಾಗಿದೆ. ದಾಖಲೆ ಪರಿಶೀಲಿಸಿದಾಗ ಈ ವಿಷಯ ಬಹಿರಂಗವಾಗಿದೆ. ಅನುಮತಿ ರದ್ದು ಮಾಡಿದ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ಕಾಲೇಜಿನ ಮಾನ್ಯತೆ ರದ್ದು ಹಿನ್ನೆಲೆ 780 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಶಶಿಧರ ಕೊಕಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ತೆರದಾಳ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಅಥಣಿ ತಾಲೂಕು ಅಥಣಿ ಜಿಲ್ಲಾ ಬೆಳಗಾವಿ DC 0398 ಈ ಕಾಲೇಜಿನಲ್ಲಿ ಶೈಕ್ಷಣಿಕ ಮಾನ್ಯತೆ ರದ್ದುಪಡಿಸುವ ಬಗ್ಗೆ ಮಾನ್ಯ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ಇಲಾಖೆ ನಿಯಮಗಳ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಆಮೇಲೆ ಮಾನ್ಯತೆ ರದ್ದು ಮಾಡಿರುತ್ತೆ ಅದು ಒಂದು. ಎರಡನೇದು ನಿನ್ನೆ ಫೋನ್ ಮೂಲಕ ಕೂಡ ಹೇಳ್ಯಾರು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಳಬಾರ್ದು ಹೇಳ್ಯಾರು. ಅದನ್ನು ಕೂಡ ನಾವು ವಿಚಾರಿಸತಕ್ಕಂತೆ ನಾವು ಪ್ರಿನ್ಸಿಪಾಲ್ಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ದವ್ರಿಗೆ ನಾವು ನಿರ್ದೇಶನ ನೀಡಿ ನಾವು ಹೇಳ್ತಂತ ಒಂದು ಸರ್. ಈಗ ಏನು ಪ್ರಕರಣ ಏನು ಸರ್, ಯಾಕೆ ರದ್ದತಿ ಯಾಕಾಯ್ತು ಸರ್? ಈಗ ಅದು ಮ್ಯಾನೇಜ್ಮೆಂಟು ಮತ್ತು ಪ್ರಾಚಾರ್ಯರಿಗೆ ವಿವರವಾಗಿರ್ತಕ್ಕಂಥ ವಿಷಯ. ಹಾಂ ಸರ್. ಈಗ ಎಷ್ಟು ವಿದ್ಯಾರ್ಥಿಗಳು ಸರ್ ಈಗ ತಾವು ಬಂದರೆ ವಿಸಿಟ್ ಮಾಡಿ ಸುಮಾರು ಪ್ರೆಸೆಂಟ್ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ದ್ವಿತೀಯ PUCನಲ್ಲಿ 302 ವಿದ್ಯಾರ್ಥಿಗಳಿದ್ದಾವೆ. ಪ್ರಥಮ PUCನಲ್ಲಿ 480 ವಿದ್ಯಾರ್ಥಿಗಳಿದ್ದಾವೆ. 4 ಡಿವಿಷನ್ಗೆ ಈಗಾಗಲೇ ಪರ್ಮಿಷನ್ ಕೊಟ್ಟವರು, ಇನ್ನು 2 ಡಿವಿಷನ್ಗೆ ಪರ್ಮಿಷನ್ ಹಾಕ್ಯಾರು. ಟೋಟಲ್ ಒಟ್ಟಾರೆ 780 ವಿದ್ಯಾರ್ಥಿಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನ್ಯ ನಿರ್ದೇಶಕರ ಆದೇಶದಂತೆ ನಾವು ಸರ್ ಈಗ 702 ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯುತ್ತಿದ್ದಾರೆ. ಹೊಸವಾಗಿ ಅಡ್ಮಿಷನ್ ಬಂದ್ ಮಾಡ್ತೇವೆ ಅಂತಂದ್ರೆ ಇದ್ದಿದ್ದು 700 ವಿದ್ಯಾರ್ಥಿಗಳ ಜೊತೆ ಏನು ಸರ್? ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೂರು ಸೌಲಭ್ಯಗಳು ನೋಡಿಕೊಂಡು ಅಲ್ಲಿ ಸರ್ ನಿಮಗೂ ಅಡ್ಮಿಷನ್ ಪ್ರೊಸೆಸ್ ಒಂದು ದಿವಸ ಆಗೋ ಮಾತಾಡಿಲ್ಲ ಮತ್ತು ನೀವು ಇಮಿಡಿಯೇಟ್ಲಿ ಬಂದ್ ಮಾಡ್ಬೇಕಾಗುತ್ತೆ. ಈಗ ಎಷ್ಟು ದಿನ ಕಾಲಾವಕಾಶ ಕೊಡ್ತೀರಿ ನಿಮ್ಮ ಮ್ಯಾನೇಜ್ಮೆಂಟ್? ಇವತ್ತು ನಾವು ಅಡ್ಮಿಷನ್ ಕೊಟ್ಟಿರ್ತೀವಿ. ಬಟ್ ಇವತ್ತು ನೀವು ಹೆಂಗೆ ಅಡ್ಮಿಷನ್ ತೊಗೊಳಕ್ಕೆ ಸಾಧ್ಯತೆ? ಯಾವ ಕಾಲೇಜ್ನ ಹೆಂಗೆ ಹಾಕೋರು? ಎಷ್ಟು ಜನಕ್ಕೆ ಎಲ್ಲರೂ ಹಾಕ್ಬೋದು ಸರ್? ನಿಮ್ಮ ಟೀಮ್ ರೆಡಿ ಇದೆ? ಎಲ್ಲ ಹೋಗಿ ಬೇರೆ ಕಡೆ ಇದೆ, ಬೇರೆ ಕಡೆ ನಾವು ಎಲ್ಲ ಮೂರು ಸೌಲಭ್ಯ ಎಲ್ಲಿದೆ ಅಂತ ಕೇಳ್ಕೊಂಡು. ಹಾಂ ಸರ್. ಈಗ ನೀವು ಒಂದಿನ ಲೇಟ್ ಆದರೂ ಒಂದಿನ ಅವ್ರು ಶಿಕ್ಷಣ ತಗೊಂಡ್ಬಿಡ್ತಾರೆ ಕಾಲೇಜಿಂದ. ಬಿಟ್ಟರೆ ಬೇರೆ ಸ್ಕೂಲ್ ಹೋಗ್ಬೇಕು ಸರ್. ಮಂಡೇ ಕಾಲೇಜ್ ಪ್ರಾರಂಭ ಆಗೋದು 2ನೇ ತಾರೀಕಿಂದ ನಾವು ಸ್ಕಾಲರ್ಶಿಪ್ ಬೇಕಂತ ಮಾಡ್ತೀವಿ. ಅದಕ್ಕೆ ನಿಮ್ಗೆ ಯಾರಾದರೂ ಏನು ಅಪ್ಲಿಕೇಶನ್ ಕೊಟ್ಟಾವ ಸರ್? ಕಾಲಾವಕಾಶ ನಮ್ಗೆ ಯಾರಾದರೂ ಬಿಟ್ಟೇ ಇರ್ತಾರೆ? ಇಲ್ಲ, ಈಗ ನಾನೇ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಎಲ್ಲಿ ಮುಂದೆ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಕಾಲಾವಕಾಶ. ಒಟ್ಟು ನೀವು ಮ್ಯಾನೇಜ್ಮೆಂಟ್ ನಿರ್ದೇಶನ ಮಾಡಿ ಮಕ್ಕಳಿಗೆ ತೊಂದರೆ ಆಗ ಮಾಡ್ತೀವಿ ಅಷ್ಟೇ ಸರ್. ಅಂದ್ರೆ ಇದನ್ನು ಶಿಫ್ಟ್ ಮಾಡ್ತೀರಿ ಅಂತಂದ್ರೆ ಒಂದು ದಿವಸ ಆಗಲ್ಲ, ಬಟ್ ನೀವು ಫಾಲೋ ಮಾಡೋದು ಮಾಡ್ತೀವಿ ಅವಶ್ಯ ಖಂಡಿತವಾಗಿ.